ದೇವಿ, ನಿನ್ನ ಚಿಂತೆಯ ಮುಖದಲ್ಲಿ ಭಯದ ಕಾರ್ಮೋಡ ಕವಿದಿರುವಂತೆ ಕಾಣುತ್ತದೆ. ಹೌದು ಸ್ವಾಮಿ, ಆ ರಾಕ್ಷಸಿ ಇಲ್ಲಿಂದ ಹೋಗುವಾಗ ಆಡಿದ ಮಾತುಗಳು ಮರೆಯಬೇಕೆಂದರೂ ಮರೆಯಲಾಗುತ್ತಿಲ್ಲ. ಅವಳ ಕ್ರೋಧ, ಮಾತ್ಸರ್ಯ, ಪ್ರತಿಕಾರ ತೀರಿಸಿಕೊಳ್ಳದೆ ಬಿಡುವುದಿಲ್ಲ ಎನ್ನಿಸುತ್ತಿದೆ. ಅದು ರಾಕ್ಷಸರ ಸ್ವಭಾವವಲ್ಲವೇ ದೇವಿ? ವಿನಾಕಾರಣ ಸಾತ್ವಿಕರನ್ನು ಕಾಡುವುದು, ದ್ವೇಷ ಸಾಧಿಸುವುದು, ಅಧರ್ಮದಿಂದ ವರ್ತಿಸುವುದು ಅವರಿಗೆ ರಕ್ತಗತ. ಅವಳು ನಮ್ಮ ಮೇಲೆ ಪ್ರತಿಕಾರ ಮಾಡುವಳೆಂದು ನೀನೇಕೆ ಭಯಪಡುವೆ ದೇವಿ? ಭಯಪಡದೆ ಹೇಗೆ ಇರಲಿ ಸ್ವಾಮಿ? ಆ ಶೂರ್ಪನಖಿ ಪರ ವಹಿಸಿಕೊಂಡು ಎಂಥ ರಾಕ್ಷಸರು ಬರುತ್ತಾರೋ ಅವರೊಂದಿಗೆ ಯುದ್ಧ ಮಾಡಬೇಕಾಗುತ್ತದೋ ಏನು? ನೆತ್ತರು ಸುರಿಸುವ ಹಿಂಸೆಯನ್ನು ನಾನು ಹೇಗೆ ನೋಡಲಿ ಸ್ವಾಮಿ? ದೇವಿ, ಮೃದು ಮನಸ್ಸಿನ ನಿನಗೆ ಹಿಂಸೆ, ರಕ್ತಪಾತ ಇಷ್ಟವಾಗುವುದಿಲ್ಲವೆಂದು ನನಗೆ ಗೊತ್ತು. ಆದರೆ ದುಷ್ಟರ ಸಂಹಾರ ಅನಿವಾರ್ಯವಲ್ಲವೇ? ಸ್ವಯಂ ರಕ್ಷಣೆಗಾದರೂ ದುಷ್ಟರ ಆಕ್ರಮಣಕ್ಕೆ ನಾವು ಎದೆಗೊಡ್ಡಬೇಕಲ್ಲವೇ ದೇವಿ? ಸಹೋದರ, ಅಂತಹ ಪ್ರಸಂಗ ಈಗಲೇ ಬಂದಿದೆ. ಆ ರಾಕ್ಷಸರು ನಮ್ಮ ಮೇಲೆ ಆಕ್ರಮಣ ಮಾಡಲು ಬಂದಿದ್ದಾರೆ. ಜೊತೆಗೆ ಆ ಶೂರ್ಪಣಖಿಯೂ ಇದ್ದಾಳೆ. ಲಕ್ಷ್ಮಣ, ನೀನು ಸೀತೆಯನ್ನು ರಕ್ಷಿಸುತ್ತಾ ಇಲ್ಲಿಯೇ ಇರು. ಆ ರಾಕ್ಷಸರಿಗೆ ಬುದ್ಧಿ ಮಾತು ಹೇಳಿ ಹಿಂಸೆ ಇಲ್ಲದೆ ಹಿಂದಿರುಗುತ್ತಾರೋ ಏನೋ ಎಂದು ನಾನು ನೋಡುತ್ತೇನೆ. ಆಗಲಿ ಸಹೋದರ. ರಾಕ್ಷಸ ವೀರರೇ, ಧೂರ್ತ ಹೆಣ್ಣೊಬ್ಬಳ ದುಷ್ಟ ಮಾತುಗಳನ್ನು ಕೇಳಿ ನೀವು ನನ್ನ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳಲು ಬಂದಿರುವರೆಂದು ನನಗೆ ಗೊತ್ತು. ಆದರೆ ನಾನು ನಿಮ್ಮ ಮೇಲೆ ಯುದ್ಧ ಮಾಡಲು ಯಾವ ಕಾರಣವೂ ಇಲ್ಲ. ತಾವು ನನ್ನ ಶತ್ರುಗಳಲ್ಲ. ನಾವು ವಿನಾಕಾರಣ ಯಾರಿಗೂ ತೊಂದರೆ ಕೊಡದೆ ನಮ್ಮ ಪಾಡಿಗೆ ನಾವು ಕಂದ ಮೂಲಗಳನ್ನು ತಿಂದು ಜೀವಿಸುತ್ತಿದ್ದೇವೆ. ರಾಕ್ಷಸ ವೀರರೇ, ಈ ಹುಲು ಮಾನವನು ನಮ್ಮನ್ನು ಕಂಡು ಹೆದರಿದ್ದಾನೆ. ನಮ್ಮ ದಾರಿ ತಪ್ಪಿಸುವ ಮಾತನಾಡುತ್ತಿದ್ದಾನೆ. ನೀವುಗಳು ಇವನ ಮಾತಿಗೆ ಮರುಳಾಗದೆ ಇವನನ್ನು ಕೊಲ್ಲಬೇಕು. ನಾನು ಇವನ ನೆತ್ತರನ್ನು ಕುಡಿಯಲೇಬೇಕು. ಅಸುರ ವೀರರೇ, ಈ ದುಷ್ಟ ಹೆಂಗಸಿನ ದುರ್ಬೋಧನೆಯನ್ನು ಕೇಳಬೇಡಿ. ನಾವು ಜಿತೇಂದ್ರಿಯರಾಗಿ ವನವಾಸ ಮಾಡಲು ಬಂದಿರುವರೇ ಹೊರತು ಯಾರ ಮೇಲೂ ಯುದ್ಧ ಮಾಡಲು ಬಂದವರಲ್ಲ. ನಮಗೆ ತೊಂದರೆ ಕೊಡುವುದು ತರವಲ್ಲ. ನೀನು ನಮ್ಮ ಒಡತಿಗೆ ಅಪಮಾನ ಮಾಡಿದ್ದೀಯ. ಆ ಸೇಡನ್ನು ತೀರಿಸಿಕೊಳ್ಳಲೆಂದೇ ನಾವು ಬಂದಿರುವುದು. ನಾವು ನಿನ್ನನ್ನು ಕೊಂದರೆ ನಮ್ಮ ಒಡತಿ ಸಂತೋಷ ಪಡುತ್ತಾರೆ. ನಿಮ್ಮ ಒಡತಿ ತಾನು ಮಾಡಿದ ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ಪಡೆದಿದ್ದಾಳೆ. ಅಮಾಯಗಳಾದ ನನ್ನ ಪತ್ನಿಯನ್ನು ಕೊಲ್ಲಲು ಬಂದವಳನ್ನು ನಾನು ಸುಮ್ಮನೆ ಬಿಡಬೇಕಾಗಿತ್ತೆ? ಇವಳನ್ನು ಕೊಲ್ಲದೆ ಬಿಟ್ಟಿರುವುದಕ್ಕೆ ತಾವು ನನಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ವೀರರೇ, ತಡ ಮಾಡದಿರಿ. ಈ ಪಾಪಿಯನ್ನು ಬೇಗ ಕೊಂದು ಬಿಡಿ.
ಆಗಲಿ. ತಾವು ಯುದ್ಧ ಮಾಡಲೆಂದೇ ಬಂದಿರುವರೇ ಆದರೆ ಇದೋ ನಾನು ಸಿದ್ಧನಾಗಿದ್ದೇನೆ. ತಮ್ಮ ಜೀವದ ಮೇಲೆ ಆಸೆ ಇದ್ದರೆ ಈ ಕ್ಷಣವೇ ಇಲ್ಲಿಂದ ಹೊರಟು ಹೋಗಿ. ಏಕೆಂದರೆ ಯುದ್ಧ ಪ್ರಾರಂಭವಾದರೆ ತಾವು ಯಾರು ಖಂಡಿತ ಜೀವ ಸಹಿತ ಉಳಿಯುವುದಿಲ್ಲ. ಸಾಕು ಮಾಡು ನಿನ್ನ ಅಹಂಕಾರದ ಮಾತುಗಳನ್ನು. ನಮ್ಮ ಒಡೆಯ ಕರನಲ್ಲಿ ಕೋಪ ಹುಟ್ಟಿಸಿದ ಮೇಲೆ ಸಾಯಬೇಕಾದವನು ನೀನು, ನಾವಲ್ಲ. ನೀನೊಬ್ಬನೇ ನಮ್ಮ ಮುಂದೆ ಎಷ್ಟು ಹೊತ್ತು ನಿಲ್ಲಬಲ್ಲೆಯೋ? ನಮ್ಮ ಆಯುಧಗಳು ನಿನ್ನ ಕ್ಷಣ ಮಾತ್ರದಲ್ಲೇ ಧೂಳಿಪಟೆ ಮಾಡುತ್ತವೆ. ವೀರರೇ, ಆಕ್ರಮಣ ಮಾಡಿ! ಸೋದರಿ ಶೂರ್ಪನಖಿ, ಮತ್ತೆ ಕೇಳುತ್ತಾ ಬರುತ್ತಿರುವೆ, ಏನಾಯಿತು? ಆ ಉಲ್ಮಾನವರ ಸಂಹಾರವಾಯಿತು ತಾನೇ? ಅವರ ನೊರೆನೆತ್ತರನ್ನು ಕುಡಿದೆ ಅಲ್ಲವೇ?
ಇಲ್ಲ ಇಲ್ಲ ಸೋದರ, ಕುಡಿದಿಲ್ಲ. ಏನು ರಾಕ್ಷಸ ವೀರರು ಎಲ್ಲಿ ಹೋದರು? ಅವರು ನನ್ನ ಆಜ್ಞೆಯನ್ನು ಉಲ್ಲಂಘಿಸಿದರೆ ಎಂದು ನನ್ನ ಮಾತನ್ನು ಮೀರದ ಅವರು ಇಂದು ಏಕೆ ಹೀಗೆ ಮಾಡಿದರು? ಅವರನ್ನು ನಾನು ಜೀವ ಸಹಿತ ಬಿಡುವುದಿಲ್ಲ. ಇಲ್ಲ ಸೋದರ, ಆ ನಿನ್ನ ರಾಕ್ಷಸರು ನಿನ್ನ ಆಜ್ಞೆಯನ್ನು ಉಲ್ಲಂಘಿಸಿಲ್ಲ. ಮತ್ತಿನ್ನೇನಾಯ್ತು ಸೋದರಿ? ನೀನೇ ಕೇಳುತ್ತಿರುವೆ. ನಮ್ಮ ರಾಕ್ಷಸ ವೀರರೇನಾದರೂ ಸೋತು ಹೋದರೇನು? ಸೋತು ಹೋದದ್ದು ಮಾತ್ರವಲ್ಲ ಸೋದರ, ಸತ್ತೇ ಹೋದರು. ಏನು? ಸತ್ತು ಹೋದರೆ? ಅಸಮಾನ ಶೂರರಾದ ರಾಕ್ಷಸ ವೀರರು ಸತ್ತು ಹೋದರೆ ಹೇಗೆ? ಯಾರು ಅವರನ್ನು ಕೊಂದವರು? ಮತ್ತಿನ್ನಾರು ಆ ಮಾನವ ಸಹೋದರರು. ಆ! ಸೋದರಿ, ಏನು ಹೇಳುತ್ತಿರುವೆ? ಮಾನವರು ನಮ್ಮ ರಾಕ್ಷಸ ವೀರರನ್ನು ಕೊಂದರೆ 14 ಜನ ರಾಕ್ಷಸ ವೀರರನ್ನು ಅವರಿಬ್ಬರೇ ಕೊಂದು ಹಾಕಿದರೆ? ಅವರಿಬ್ಬರಲ್ಲ ಸೋದರ, ಆ ರಾಮನೊಬ್ಬನೇ. ಆ ರಾಮನೊಬ್ಬನೇ ನಮ್ಮವರನ್ನೆಲ್ಲ ಸಂಹರಿಸಿದ. ಕ್ಷಣ ಮಾತ್ರದಲ್ಲೇ ನಮ್ಮವರೆಲ್ಲ ಧರೆಗೆ ಉರುಳಿದರು ಸೋದರ. ಆ ರಾಮ ಸಾಮಾನ್ಯನಲ್ಲ, ಬಹುಪರಾಕ್ರಮಿ. ಸೋದರ, ನನಗೆ ಭಯವಾಗುತ್ತಿದೆ. ಅದಕ್ಕೆ ಮತ್ತೆ ನಿನ್ನ ಹತ್ತಿರ ಓಡಿ ಬಂದೆ. ಸೋದರ, ನಿನ್ನನ್ನೇ ನಂಬಿದ್ದೇನೆ ಸೋದರ. ಲಕ್ಷ್ಮಣ, ಸೀತೆ ಏಕೋ ಚಿಂತೆಯಲ್ಲಿ ಮುಳುಗಿದ್ದಾಳೆ. ಅದಕ್ಕೆ ರಾಕ್ಷಸರೊಡನೆ ನಡೆದ ಯುದ್ಧವೇ ಕಾರಣವೆಂದೆನಿಸುತ್ತಿದೆ. ಹೌದು ಸಹೋದರ, ನನಗೂ ಹಾಗೆ ಅನಿಸುತ್ತಿದೆ. ವಿರಾಧ ರಾಕ್ಷಸನ ಆಕ್ರಮಣದ ನಂತರ ನಾವು ನೆಮ್ಮದಿಗಾಗಿ ಈ ಪಂಚವಟಿಗೆ ಬಂದೆವು. ಆದರೆ ಆ ರಾಕ್ಷಸಿ ಶೂರ್ಪಣಕಿಯಿಂದ ನಮ್ಮ ನೆಮ್ಮದಿಗೆ ಭಂಗವಾಯಿತು. ಉದ್ದಟಲಾದ ಅವಳನ್ನು ವಿರೂಪಗೊಳಿಸಿದರೂ ಅವಳು ಪ್ರತೀಕಾರಕ್ಕಾಗಿ 14 ಜನ ರಾಕ್ಷಸರನ್ನು ಕಳಿಸಿದಳು. ನಿನ್ನಿಂದ ಅವರೆಲ್ಲ ಹತರಾದರು. ಅವಳು ಮತ್ತೇನು ಮಾಡುತ್ತಾಳೋ ಎಂದು ಅತ್ತಿಗೆ ಚಿಂತಿಸುತ್ತಿರಬಹುದು. ಹೌದು ಲಕ್ಷ್ಮಣ, ಈ ರಾಕ್ಷಸರ ಕಾಟದಿಂದ ಸೀತೆ ನೊಂದುಕೊಂಡಿರುವಂತಿದೆ. ಅವಳಿಗೆ ನಾವೇ ಧೈರ್ಯ ಹೇಳಬೇಕು. ದೇವಿ, ರಾಕ್ಷಸರ ಸಂಹಾರವಾಯಿತಲ್ಲ, ಇನ್ನೇಕೆ ಈ ಚಿಂತೆ? ಸ್ವಾಮಿ, ಆ ಶೂರ್ಪನಖಿಯ ಬಳಿ ಇನ್ನೂ ಎಷ್ಟು ರಾಕ್ಷಸರು ಇದ್ದಾರೋ ಏನು, ಮತ್ತೆ ಇನ್ನೂ ಎಷ್ಟು ಜನ ಬಂದು ಏನು ತೊಂದರೆ ಕೊಡುತ್ತಾರೋ ಎಂದು ನನಗೆ ಆತಂಕವಾಗಿದೆ. ನೋಡಿದೆಯಾ ಲಕ್ಷ್ಮಣ, ನಾವು ಊಹಿಸಿದಂತೆಯೇ ಸೀತೆ ಆತಂಕಗೊಂಡಿದ್ದಾಳೆ. ಹೆದರಬೇಡ ಸೀತೆ, ರಾಕ್ಷಸರ ಸಂಹಾರ ಅನಿವಾರ್ಯ. ಅದು ಕ್ಷತ್ರಿಯರ ಧರ್ಮವೂ ಕೂಡ. ಅಷ್ಟಕ್ಕೂ ಆ 14 ಜನ ರಾಕ್ಷಸರು ಶಾಪಗ್ರಸ್ತ ಮುನಿಗಳು. ಏನು, ಅವರು ಮುನಿಗಳೇ? ಹೌದು ದೇವಿ, ಅವರು ಮಹರ್ಷಿ ಯಾಜ್ಞವಲ್ಕ್ಯರ ಮಗನ ಶಿಷ್ಯರು. ಪರಶಿವನಿಂದ ಶಾಪವನ್ನು ಪಡೆದು ಅವರು ರಾಕ್ಷಸರಾಗಿದ್ದರು. ಆದರೆ ಅವರ ಶಾಪ ವಿಮೋಚನೆಯಾಗಿ ಅವರು ಸದ್ಗತಿ ಪಡೆದಂತಾಯಿತು. ಆದರೆ ಶೂರ್ಪನಖಿ ಬಳಿ ಇರುವ ಅಸುರರೆಲ್ಲ ಶಾಪಗ್ರಸ್ತರಾಗಿರುವುದಿಲ್ಲ ಅಲ್ಲವೇ? ನಿಜವಾದ ರಾಕ್ಷಸರೇ ಬರಲಿ, ಹೆದರುವುದೇಕೆ ಅತ್ತಿಗೆ? ಅವಳ ಅಗ್ರಜ ದಶಕಂಠ ರಾವಣ ಲಂಕೆಯಿಂದ ಬಂದರೂ ರಾಮನ ಬಾಣಾಘಾತಕ್ಕೆ ಸಿಕ್ಕಿ ನುಚ್ಚು ನೂರಾಗುತ್ತಾನೆ. ದೇವಿ, ವೃಥ ಹೀಗೆ ಭಯಪಡುವುದನ್ನು ಬಿಡು. ರಾಕ್ಷಸರನ್ನು ಸಂಹರಿಸುವ ಸಾಮರ್ಥ್ಯ ನಮ್ಮಲ್ಲಿರಬೇಕಾದರೆ ಭಯಪಡುವ ಯಾವ ಕಾರಣವೂ ಇಲ್ಲ. ಹೌದು ಅತ್ತಿಗೆ, ಹಾಗೆ ನೋಡಿದರೆ ಮುನಿಗಳ ರಕ್ಷಣೆಗೆ ರಾಕ್ಷಸನ ವಧೆ ಮಾಡುವುದು ನಮ್ಮ ಕರ್ತವ್ಯವೂ ಆಗುತ್ತದೆ. ಹೌದು ಲಕ್ಷ್ಮಣ, ನಮ್ಮ ರಕ್ಷಣೆಯ ಚಿಂತೆ ಮಾಡುತ್ತಾ ಋಷಿಗಳ ಯೋಗಕ್ಷೇಮವನ್ನು ಮರೆಯಬಾರದು ಅಲ್ಲವೇ? ಹೌದು ಸ್ವಾಮಿ, ನಿಮ್ಮ ಮಾತು ನಿಜ. ನಾನು ಧೈರ್ಯವಾಗಿರುತ್ತೇನೆ. ಸ್ವಾಮಿ, ಇದೇನಿದು? ಪ್ರಕೃತಿಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ.
ಯಾವುದೋ ದುಷ್ಟ ಶಕುನದ ಮುನ್ಸೂಚನೆ ಇರುವಂತಿದೆ. ಇಲ್ಲ ದೇವಿ, ಇದು ಪ್ರಕೃತಿಯ ವಿಕೋಪವಲ್ಲ, ಸಮರದ ಮುನ್ಸೂಚನೆ. ಮತ್ತೆ ಯಾವ ಸಮರ ಸಹೋದರ? ನಾನು ಸಂಹರಿಸಿದ 14 ರಾಕ್ಷಸ ವೀರರ ಕುಲಕೋಟಿಯಲ್ಲ ನನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಬರುತ್ತಿದೆ ಲಕ್ಷ್ಮಣ. ಈ ಉತ್ಪಾತಗಳು ಇವು ರಾಕ್ಷಸರ ವಿನಾಶದ ಉತ್ಪಾತಗಳೇ ಹೊರತು ನಮಗೆ ಅಶುಭ ಉಂಟು ಮಾಡುವುದಿಲ್ಲ. ನೀನು ಚಿಂತಿಸಬೇಡ, ಯುದ್ಧವಂತೂ ನಡೆದೇ ನಡೆಯುತ್ತದೆ. ಈ ಯುದ್ಧದಿಂದ ಎಂತ ಹಾನಿ ಸಂಭವಿಸುವುದೋ? ಚಿಂತಿಸಬೇಡ ದೇವಿ, ನನ್ನ ಬಲದೋಳು ಅದರುತ್ತಿದೆ. ನಮಗೆ ಜಯ, ಶತ್ರುವಿಗೆ ಅಪಜಯ. ಚಿಂತಿಸುವ ಯಾವ ಕಾರಣವೂ ಇಲ್ಲ. ಹಾಗಾದರೆ ನಾನು ಧನುರ್ಬಾಣಗಳೊಂದಿಗೆ ಹೋಗಿ ಅವರನ್ನು ಸಂಹರಿಸುತ್ತೇನೆ. ಬೇಡ ಲಕ್ಷ್ಮಣ, ನೀನು ಸೀತೆಯನ್ನು ಒಂದು ಸುರಕ್ಷಿತವಾದ ಸ್ಥಳಕ್ಕೆ ಕರೆದುಕೊಂಡು ಹೋಗು. ಏಕೆ ಸ್ವಾಮಿ, ನಾನು ಇಲ್ಲಿರಬಾರದೆ? ತನ್ನವರ ಕ್ಷೇಮವನ್ನು ಬಯಸುವವರು ಮೊದಲು ಅವರ ರಕ್ಷಣೆಯ ಬಗ್ಗೆ ಯೋಚಿಸುವುದು ಸರಿಯಾದ ಕ್ರಮ. ನಿನ್ನ ಕ್ಷೇಮ ನನಗೆ ಮುಖ್ಯ ದೇವಿ. ಲಕ್ಷ್ಮಣ, ಅಪ್ಪಣೆ ಮಾಡು ಸಹೋದರ. ನೀನು ಧನುರ್ಬಾಣಗಳೊಂದಿಗೆ ಸೀತೆಯನ್ನು ಕರೆದುಕೊಂಡು ಹೋಗಿ ಒಂದು ಸುರಕ್ಷಿತವಾದ ಗುಹೆಯ ಆಶ್ರಯವನ್ನು ಪಡೆ. ಅತ್ತಿಗೆಯನ್ನು ಸುರಕ್ಷಿತವಾದ ಸ್ಥಳದಲ್ಲಿರಿಸಿ ನಾನು ಹಿಂದಿರುಗಿ ಬರಲೇ? ಲಕ್ಷ್ಮಣ, ನೀನೊಬ್ಬನೇ ಎಲ್ಲ ರಾಕ್ಷಸರನ್ನು ಸಂಹರಿಸಬಲ್ಲ ವೀರನೆಂದು ನನಗೆ ಗೊತ್ತು. ಆದರೆ ನಾನೊಬ್ಬನೇ ಯುದ್ಧ ಮಾಡಬೇಕೆಂದಿದ್ದೇನೆ. ನೀನು ದೂರದಿಂದಲೇ ನೋಡಿ ಸೀತೆಗೆ ವಿವರಿಸಿ ಹೇಳಬಹುದು. ಹಾಗೆ ಆಗಲಿ ಸಹೋದರ. ಸ್ವಾಮಿ, ನಿಮಗೆ ರಾಕ್ಷಸರಿಂದ ಕಿಂಚಿತ್ತು ನೋವಾಗದೆ ಜಯ ಉಂಟಾಗಲಿ. ದೇವಿ, ನಿನ್ನ ಪ್ರೀತಿಯೇ ನನಗೆ ಜಯ ತಂದು ಕೊಡುತ್ತದೆ, ಚಿಂತಿಸಬೇಡ. ಇದೇನಾಗಿ ಹೋಯಿತು. ರಾಕ್ಷಸ ಕುಲಕ್ಕೆ ಅಪಮಾನವಾಗುವಂತಹ ಸೋಲು. 14 ಜನ ವೀರ ರಾಕ್ಷಸರನ್ನು ರಾಮ ಒಬ್ಬನೇ ಸಂಹರಿಸಿದನೆಂದರೆ ಅವನನ್ನು ಸಾಮಾನ್ಯನೆಂದು ಭಾವಿಸುವಂತಿಲ್ಲ. ನಾವು ದುಡುಕಿ ಅವನ ಮೇಲೆ ಯುದ್ಧ ಮಾಡಿದರೆ ಫಲಿತಾಂಶ ಏನಾಗುವುದೋ ಹೇಳುವಂತಿಲ್ಲ. ಇವನ ಪ್ರತೀಕಾರಕ್ಕಾಗಿ ಇನ್ನಷ್ಟು ರಾಕ್ಷಸ ವೀರರನ್ನು ಬಲಿ ಕೊಡಬೇಕೆ? ಏನು ಯೋಚಿಸುತ್ತಿರುವೆ ಸೋದರ? ನಿನ್ನ ಸೋದರಿಯ ಮೇಲೆ ನಿನಗೆ ಕರುಣೆ ಇದ್ದರೆ ನನ್ನ ಸಲುವಾಗಿ ಪ್ರಾಣ ತೊರೆದ ನಮ್ಮ ರಾಕ್ಷಸ ವೀರರ ಮೇಲೆ ನಿನಗೆ ಅನುಕಂಪವಿದ್ದರೆ, ಆ ರಾಮನಿಗಿಂತ ನೀನು ಪರಾಕ್ರಮಿಯಾಗಿದ್ದರೆ ಈಗಲೇ ಹೊರಡು, ಅವರನ್ನು ಸಂಹರಿಸು. ಸೋದರಿ ಶೂರ್ಪಣಖಿ, ನಿನಗೆ ಅಪಮಾನ ಮಾಡಿದ ಆ ರಾಮನನ್ನು ಕೊಲ್ಲುವ ಆಸೆ ನನಗೂ ಇದೆ. ಆದರೆ ಅದರಿಂದ ಗೆಲುವಾಗುವುದೋ ಸೋಲಾಗುವುದೋ ಎಂದು ಯೋಚಿಸುತ್ತಿದ್ದೇನೆ. ಇಲ್ಲ ಸೋದರ, ನೀನು ಹೀಗೆ ಯೋಚಿಸುತ್ತಾ ಕೂಡಬಾರದು. ನನ್ನ ಪರಮ ಶತ್ರುಗಳಾದ ಅವರನ್ನು ನೀನು ಕೊಲ್ಲದಿದ್ದರೆ ನಿನ್ನ ಮುಂದೆಯೇ ಪ್ರಾಣ ತ್ಯಾಗ ಮಾಡುತ್ತೇನೆ. ಆವೇಶದ ಮಾತಾಡಬೇಡ ಸೋದರಿ. ಇಂತಹ ಸಂದರ್ಭದಲ್ಲಿ ಆತುರದ ನಿರ್ಧಾರ ಒಳ್ಳೆಯದಲ್ಲ. ನಿನ್ನನ್ನು ಮಹಾವೀರನೆಂದು ತಿಳಿದಿದ್ದೆ, ಆದರೆ ನೀನು ಆ ರಾಮನ ಎದುರು ನಿಲ್ಲುವ ಶಕ್ತಿಯೇ ಇಲ್ಲ. ಶೂರ್ಪಣಖಿ, ಏಕೆ ಕೋಪ ಬಂತೆ? ಸೋದರಿಗೆ ಇಂಥ ಘೋರವಾದ ಅಪಮಾನವಾಗಿದ್ದರೂ ಪ್ರಾಣ ಭಯದಿಂದ ಹೇಡಿಯಂತೆ ವರ್ತಿಸುತ್ತಿರುವ ನಿನ್ನ ಶೌರ್ಯಕ್ಕೆ ಧಿಕ್ಕಾರ. ಶೂರ್ಪಣಖಿ, ನನ್ನನ್ನು ಕೆರಳಿಸಬೇಡ. ಹೇಡಿಯು ಹೇಗೆ ತಾನು ಕೆರಳುತ್ತಾನೆ? ನಾನು ಹೇಳಿ ಹೌದು, ನೀನು ಹೇಳಿ 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 ರಣ ಹೇಳಿ.
ಅತ್ತಿಗೆ, ಈ ಗುಹೆ ಅತ್ಯಂತ ಸುರಕ್ಷಿತವಾಗಿದೆ. ಇಲ್ಲಿ ಯಾವ ಅಪಾಯವೂ ಸಂಭವಿಸುವುದಿಲ್ಲ. ಯುದ್ಧ ಮುಗಿಯುವವರೆಗೂ ನೀವು ಇಲ್ಲಿಯೇ ನಿಶ್ಚಿಂತವಾಗಿರಬಹುದು. ಲಕ್ಷ್ಮಣ, ನಿನ್ನ ಸೋದರ ಅಲ್ಲಿ ರಾಕ್ಷಸರೊಂದಿಗೆ ಯುದ್ಧ ಮಾಡುತ್ತಿರುವಾಗ ನಾನು ಇಲ್ಲಿ ನಿಶ್ಚಿಂತಳಾಗಿ ಹೀಗೆ ಇರಲಿ? ಆ ವಿರಾಧ ನಿಮ್ಮನ್ನು ಎತ್ತಿಕೊಂಡು ಹೋದಾಗ ನೀವು ಮರಳಿ ಬರುವವರೆಗೂ ನಾನು ಪಟ್ಟ ಸಂಕಟ ವರ್ಣಿಸಲಾರೆ. ಅದನ್ನು ಈಗ ನೆನೆದರೂ ಭಯವಾಗುತ್ತದೆ. ಈಗ ಯುದ್ಧಕ್ಕೆ ಬರುತ್ತಿರುವ ರಾಕ್ಷಸರು ಇನ್ನೆಷ್ಟು ಅಪಾಯಕಾರಿಗಳು. ಅತ್ತಿಗೆ, ವೃಥಾ ಭೀತಿಗೊಳ್ಳಬೇಡಿ. ಆ ವಿರಾಧ ರಾಕ್ಷಸನನ್ನು ನಾವು ಹೇಗೆ ಸಂಹರಿಸಿದೆವು ಎಂದು ನಿಮಗೆ ತಿಳಿಯದೆ? ರಾಮನ ಬಲ ಪರಾಕ್ರಮದ ಎದುರು ಯಾವ ರಾಕ್ಷಸನೂ ನಿಲ್ಲಲು ಸಾಧ್ಯವಿಲ್ಲ. ಆದರೂ ನನ್ನ ಸ್ವಾಮಿಗೆ ಯಾವ ಅಪಾಯವೂ ಸಂಭವಿಸದಿದ್ದರೆ ಸಾಕು. ಖಂಡಿತ ಯಾವ ಅಪಾಯವೂ ಸಂಭವಿಸುವುದಿಲ್ಲ. ನೀವು ಇಲ್ಲಿರಿ, ನಾನು ಆಚೆ ನಿಂತು ಯುದ್ಧದ ವಿವರಗಳನ್ನು ನಿಮಗೆ ತಿಳಿಸುತ್ತಿರುತ್ತೇನೆ. ಸೋದರಿ ಶೂರ್ಪನಖಿ, ನಿನ್ನ ಶೋಕವನ್ನು ಬಿಡು. ನಿನ್ನನ್ನು ಈ ದುಸ್ಥಿತಿಗೆ ತಂದ ಆ ಪಾಪಿಗಳ ಮೇಲೆ ನನ್ನ ಕೋಪ ಜ್ವಾಲಾಮುಖಿಯಂತೆ ಉಕ್ಕಿ ಹರಿಯುತ್ತಿದೆ. ಈ ನಿನ್ನ ಕೋಪ ಬರೀ ಮಾತಿನಲ್ಲಿದ್ದರೆ ಸಾಲದು ಸೋದರ. ಅದು ನಿನ್ನ ಭುಜಗಳಲ್ಲಿ ಪರಾಕ್ರಮ ತುಂಬಬೇಕು. ಆ ಪರಾಕ್ರಮ ಆ ರಾಮ ಲಕ್ಷ್ಮಣ ಸೀತೆಯನ್ನು ಕೊಲ್ಲಬೇಕು. ಕೊಲ್ಲುತ್ತೇನೆ, ಖಂಡಿತ ಕೊಲ್ಲುತ್ತೇನೆ. ಕ್ಷಣ ಮಾತ್ರ ವಿಚಲಿತನಾದದ್ದು ನಿಜ. ಆದರೆ ಒಬ್ಬ ಹುಲು ಮಾನವನಿಗೆ ಎದರಿ ರಾಕ್ಷಸ ಕುಲಕ್ಕೆ ಅಪಮಾನವಾಗುವಂತೆ ನಡೆದುಕೊಳ್ಳಲಾರೆ. ಆ ನೀಚ ಮಾನವರನ್ನು ಕೊಲ್ಲದೆ ವಿಶ್ರಮಿಸಲಾರೆ. ಬರೀ ಮಾತನಾಡಬೇಡ ಸೋದರ, ಈ ಕೂಡಲೇ ಕಾರ್ಯಪ್ರವೃತ್ತನಾಗು. ಇಲ್ಲವಾದರೆ ಈ ಕ್ಷಣವೇ ಈ ಜನಸ್ಥಾನವನ್ನು ಬಿಟ್ಟು ಹೊರಟು ಹೋಗು. ಸೋದರಿ ಶೂರ್ಪನಖಿ, ನಿನ್ನ ನಿರಾಸೆಯನ್ನು ಬಿಡು. ನಾನು ಈಗಲೇ ಹೊರಟೆ. ನನ್ನ ಸೋದರ ದೂಷಣನೊಂದಿಗೆ ಮಾತನಾಡಿ ರಣತಂತ್ರವನ್ನು ರೂಪಿಸುತ್ತೇನೆ. ಅಲ್ಲಿಯವರೆಗೂ ನೀನು ಇಲ್ಲೇ ವಿಶ್ರಮಿಸಿಕೋ. ದೂಷಣ, ಸೋದರ ದೂಷಣ, ದೂಷಣ, ಓ ಕರ, ಇದೇನಿದು? ಇಷ್ಟು ಆತರದಿಂದ ಬಂದಿರುವೆಯಲ್ಲ, ಏನು ವಿಷಯ? ದೂಷಣ, ನೀನು ನಮ್ಮೆಲ್ಲರ ಸೇನಾಪತಿ. ಹೀಗೆ ಎಚ್ಚರವಾಗಿರಬೇಕಾದ ಸಂದರ್ಭದಲ್ಲಿ ಮೈಮರೆತು ನಿದ್ರಿಸುತ್ತಿರುವೆಯಲ್ಲ. ನಮ್ಮ ಸೋದರ ಕುಂಭಕರ್ಣನ ಗಾಳಿ ನಿನಗೂ ಬೀಸಿತೆ? ಇದೇನು ಕರ, ಇಂಥ ಆರೋಪ ಹೊರಿಸುತ್ತಿರುವೆಯಲ್ಲ? ಯುದ್ಧ ಸಂದರ್ಭವಾದರೆ ನಾನು ಹಗಲು ರಾತ್ರಿ ಎಚ್ಚರವಾಗಿರುವೆ. ಈಗ ಅಂತ ಯುದ್ಧ ಸಂದರ್ಭ ಇಲ್ಲದೇ ಇರುವುದರಿಂದ ನಾನು ನಿಶ್ಚಿಂತೆಯಿಂದ ನಿದ್ದೆ ಮಾಡುತ್ತಿದ್ದೆ. ಈಗ ಅಂತ ಯುದ್ಧದ ಸಂದರ್ಭ ಬಂದಿದೆ ಸೋದರ. ಏನು ಯುದ್ಧದ ಸಂದರ್ಭವೇ? ಯಾರ ಮೇಲೆ? ರಾಮ ಲಕ್ಷ್ಮಣರೆಂಬ ಅಯೋಧ್ಯೆಯ ರಾಜಪುತ್ರರು ನಮ್ಮ ಸೋದರಿ ಶೂರ್ಪನಖಿಯ ಕಿವಿ ಮೂಗುಗಳನ್ನು ಕೊಯ್ದು ವಿರೂಪಗೊಳಿಸಿದ್ದಾರೆ. ಏನಂದ್ರೆ ನಮ್ಮ ಸೋದರಿ ಶೂರ್ಪನಖಿಯ ಕಿವಿ ಮೂಗನ್ನು ಕುದರೆ? ಅದು ಮಾನವರು, ಅವರು ಇನ್ನೂ ಜೀವಂತವಾಗಿದ್ದಾರೆಯೇ? ಹೌದು ಸೋದರ, ಅವರನ್ನು ಸಂಹರಿಸಲು 14 ಜನ ರಾಕ್ಷಸ ವೀರರನ್ನು ಕಳಿಸಿದ್ದೆ. ಆದರೆ ಆ ರಾಮನೊಬ್ಬನೇ ಅವರೆಲ್ಲರನ್ನೂ ಸಂಹರಿಸಿದರಂತೆ. ಶೂರ್ಪನಖಿಯಂತೂ ಆ ಮಾನವರನ್ನು ವಧಿಸದಿದ್ದರೆ ಪ್ರಾಣತ್ಯಾಗ ಮಾಡುವುದಾಗಿ ಹಠ ಹಿಡಿದಿದ್ದಾಳೆ. ಇಲ್ಲ ಇಲ್ಲ, ಆಗಕೂಡದು. ಅದಕ್ಕೆ ನಾನು ನಿನ್ನ ಬಳಿ ಬಂದದ್ದು. ಆ ಮಾನವ ವೀರರನ್ನು ನಾವು ಸರಿಯಾದ ಸಿದ್ಧತೆ ಮಾಡಿಕೊಂಡು ಎದುರಿಸಬೇಕು. ನಮ್ಮ ರಾಕ್ಷಸ ಸೈನ್ಯ ಬಗೆ ಬಗೆಯ ಆಯುಧಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಸೋದರ, ನೀನ್ ಹೇಳಿದಂತೆ ಆಗಲಿ. ನಮ್ಮ ರಾಕ್ಷಸ ಸೈನ್ಯ ಸಿದ್ಧವಾಗುತ್ತದೆ. ಆ ಸೇನೆಯ ಮುಂಭಾಗದಲ್ಲಿ ನಾನೇ ನಿಂತು ಆ ರಾಮನನ್ನು ಸಂಹರಿಸಿ ನಮ್ಮ ಸಹೋದರಿಯ ಕಣ್ಣೀರನ್ನು ಒರೆಸುತ್ತೇನೆ. ಆಗಲಿ ಸೋದರ.
ಪಂಚವಟಿಯಲ್ಲಿ ನಾವು ಒಂದು ಮಹಾ ಸಮರವನ್ನು ಕಾಣಲಿದ್ದೇವೆ. ಅಸಹಾಯ ಶೂರನಾದ ಶ್ರೀರಾಮನು ಏಕಾಂಗಿಯಾಗಿ ಅಸಂಖ್ಯಾತ ರಾಕ್ಷಸರೊಂದಿಗೆ ಹೋರಾಡುವುದನ್ನು ಕಾಣುವುದೇ ನಮ್ಮ ಮಹಾಭಾಗ್ಯ. ಸಜ್ಜನರಿಗೆ ಶತ್ರುಗಳಾಗಿರುವ ದುಷ್ಟ ರಾಕ್ಷಸರಿಗೆ ಚಕ್ರಪಾಣಿಯಾದ ಮಹಾವಿಷ್ಣುವಿನಂತೆ ಶ್ರೀರಾಮ ಸಂಹರಿಸಿ ವಿಜಯಶಾಲಿಯಾಗಲಿ. ಅಲ್ಲಿ ನೋಡಿ, ಅಪಾರವಾದ ರಾಕ್ಷಸ ಸಮೂಹ ದೂಷಣರ ನೇತೃತ್ವದಲ್ಲಿ ಸನ್ನದ್ಧವಾಗಿ ನಿಂತಿದೆ. ಇತ್ತ ಕಡೆ ಶ್ರೀರಾಮಚಂದ್ರ ಒಬ್ಬನೇ ನಿಶ್ಚಲವಾಗಿ ನಿಂತಿದ್ದಾನೆ. ಒಂದು ಕ್ಷಣ ಈ ರಾಕ್ಷಸರಿಂದ ಶ್ರೀರಾಮ ಪರಾಜಿತನಾದರೆ ಎಂಬ ಆತಂಕ ಉಂಟಾಗುತ್ತಿದೆ. ಸಾಧ್ಯವೇ ಇಲ್ಲ. ಶ್ರೀರಾಮಚಂದ್ರನ ಮುಖದಲ್ಲಿ ಕಾಣುವ ತೇಜಸ್ಸನ್ನು ನೋಡು, ಅವನ ಆತ್ಮವಿಶ್ವಾಸವನ್ನು ನೋಡು. ಹೌದು, ರಾಮ ಗೆಲ್ಲಬೇಕು. ಅವನ ಗೆಲುವು ಧರ್ಮದ ಗೆಲುವು, ನೀತಿ ಸಭ್ಯತೆಗಳ ಗೆಲುವು, ಸಜ್ಜನರ ಗೆಲುವು. ಮಾತು ಸಾಕು, ನಾವು ಸಮರವನ್ನು ನೋಡೋಣ. ರಾಮನೆಂಬ ಹುಲುಮಾನವ ನೀನೇ ಏನು? ರಾಮನೆಂಬುವವನು ನಾನೇ, ಆದ್ರೆ ನಾನು ಹುಲು ಮಾನವನಲ್ಲ, ಮಹಾಬಲನಾದ ಮಾನವ. ಮಹಾಬಲ? ಅಸಹಾಯಕಳಾದ ನನ್ನ ಸಹೋದರಿಯನ್ನು ವಿರೂಪಗೊಳಿಸಿದ ಮಾತ್ರಕ್ಕೆ ನೀನೇನು ಮಹಾಬಲನಾದೆಯೋ? ಅದು ಅವಳು ಮಾಡಿದ ದುಷ್ಟ ಕಾರ್ಯಕ್ಕೆ ಸೂಕ್ತ ಶಿಕ್ಷೆ. ಒಂದು ಹೆಣ್ಣಿನ ಮೇಲೆ ಶೌರ್ಯ ತೋರಿದ ಪರಾಕ್ರಮವನ್ನು ಈಗ ತೋರಿಸು. ನೋಡು, ನಮ್ಮ ರಾಕ್ಷಸ ಸೈನ್ಯವನ್ನು ನೋಡು. ಪಾಪ, ಉರಿಯುವ ಜ್ವಾಲೆಗೆ ಬಿದ್ದು ಪ್ರಾಣವನ್ನು ಕಳೆದುಕೊಳ್ಳಲು ಬಂದ ಬಡಪಾಯಿ ಪತಂಗಗಳು. ಏನಂದ್ರೆ ಪತಂಗಗಳೇ? ಹೌದು, ಬರೀ ಪತಂಗಗಳು. ಎಲೆ ಕೂಳ ರಾಕ್ಷಸ, ಮದಗಜದ ಮೇಲೆ ಏರಿ ಬಂದ ಕೋಟಿ ಕೋಟಿ ಇರುವೆಗಳು ಯಾವ ಗತಿಯನ್ನು ಪಡೆಯುತ್ತವೋ ಅದೇ ಗತಿ ನಿನ್ನ ರಾಕ್ಷಸ ಸೈನ್ಯಕ್ಕೆ ದೊರಕುತ್ತದೆ. ಹದಿನಾಲ್ಕು ರಾಕ್ಷಸರನ್ನು ಕೊಂದೆ ಎಂದು ಕಬ್ಬಿನಲ್ಲಿ ಹುಬ್ಬಿ ಹೋಗಬೇಡ. ಈಗ ನನ್ನ 14,000 ರಾಕ್ಷಸರು ನಿನ್ನನ್ನು 14,000 ತುಂಡು ತುಂಡುಗಳು ಮಾಡಿ ದಿಕ್ಕು ದಿಕ್ಕಾಗಿ ಎಸೆಯುತ್ತಾರೆ. ನಾನು ಹೇಳಿಯಾದರೆ ಅದು ಸಾಧ್ಯವಾಗುತ್ತಿತ್ತು, ಆದರೆ ನಾನು ಹೇಳಿಯಲ್ಲ. ನನ್ನ ಬಾಣಗಳ ಮೊನೆ ಮೊಂಡಾಗಿಲ್ಲ. ಹೆಮ್ಮೆ ಪಡಬೇಡ ರಾಮ. ಸಾಕ್ಷಾತ್ ದಶಕಂಠ ರಾವಣನ ಸಹೋದರನಾದ ಈ ದೂಷಣನ ಬಲವೆಷ್ಟೆಂದು ನಿನಗೆ ತಿಳಿದಿಲ್ಲ. ಈಗಲೇ ತಿಳಿಯುತ್ತದಲ್ಲ. ರಾಕ್ಷಸ ವೀರರೇ, ಅಹಂಕಾರದಿಂದ ಅವಹೇಳನ ಮಾಡುತ್ತಿರುವ ಈ ರಾಮನ ದೇಹವನ್ನು ಛಿದ್ರ ಛಿದ್ರ ಮಾಡಿ ಇವನ ನೆತ್ತರದಿಂದ ನನ್ನ ಸಹೋದರಿ ಶೂರ್ಪನಖೆ ಮಂಗಳ ಸ್ನಾನ ಮಾಡಿ ತನ್ನ ಅಪಮಾನವನ್ನು ಮರೆಯಲಿ. ಆಕ್ರಮಣ ಮಾಡಿ.
ಮಾತೆ, ಹಾಗಾದರೆ ನಮ್ಮ ಪ್ರಭುಗಳು ಪರಶಿವನ ಆತ್ಮಲಿಂಗವನ್ನು ಲಂಕೆಗೆ ತರಲಿಲ್ಲವೇ? ತರಲು ಅವರು ಬಿಟ್ಟರಲ್ಲವೇ? ಯಾರು ಮಾತೆ? ತರದಂತೆ ನಮ್ಮ ಪ್ರಭುಗಳನ್ನು ಆ ನಾರದರು ತಡೆದರೆ? ನಾರದ ಮಾತ್ರವಲ್ಲ, ನಾರದ ಮತ್ತು ಗಣೇಶ ಇಬ್ಬರು ಉಪಾಯ ಮಾಡಿದ್ದರು. ಏನು ಉಪಾಯ ಮಾಡಿದರು ಮಾತೆ? ಹೇಳುತ್ತೇನೆ ಮಗು, ಖಂಡಿತ ಹೇಳುತ್ತೇನೆ. ಓಂ ನಮಃ ಶಿವಾಯ. 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 ಏಕೆ ದೂಷಣ, ಒಂಟಿಯಾಗಿ ಉಳಿದು ಬಿಟ್ಟೆಯಲ್ಲ? ಎಲ್ಲಿ ನಿನ್ನ 14,000 ರಾಕ್ಷಸ ಸೈನ್ಯ? ನನ್ನ ದೇಹವನ್ನು 14,000 ತುಂಡು ಮಾಡುವೆ ಎಂದು ನೀನೇ ಹೇಳಿದೆಯಲ್ಲ. ಈಗ ನಿನ್ನ ಸೈನಿಕರ ದೇಹಗಳು ಎಲ್ಲೆಲ್ಲಿ ಯಾವ ರೂಪದಲ್ಲಿ ಬಿದ್ದಿವೆ ಎಂದು ನೀನೇ ಹುಡುಕಿ ನೋಡು. ಎಲ್ಲವೋ ರಾಮ ದುರಾಚಾರಿ! ನಾನು ದುರಾಚಾರಿಯಲ್ಲ ದೂಷಣ. ನಿನ್ನಂತಹ ದುರಾಚಾರಿಗಳ ಸೊಕ್ಕಡಗಿಸುವ ಸದಾಚಾರಿ ಎಂದು ಹೇಳು. ನಿನ್ನ ಪ್ರಾಣದ ಮೇಲೆ ಆಸೆ ಇದ್ದರೆ ಇನ್ನು ಕಾಲ ಮಿಂಚಿಲ್ಲ. ಹೋಗು.
ಓಡು, ಓಡಿ ಹೋಗು. ಇಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ಇಲ್ಲ, ಸಾಧ್ಯವಿಲ್ಲ. ಎದರಿ ಹೋಗುವ ಏಡಿ ನಾನಲ್ಲ. ನಿನ್ನ ಪ್ರಾಣವನ್ನು ನನ್ನ ಬಾಣಕ್ಕೆ ಬಲಿ ಕೊಡುವುದಾದರೆ ನಾನೇನು ಮಾಡಲಿ? ಇಲ್ಲ, ನಾನು ಉಳಿಯಬೇಕು, ನೀನು ಅಳಿಯಬೇಕು. ನಾನು ಗೆಲ್ಲಬೇಕು, ನೀನು ಸೋಲಬೇಕು. ಇಲ್ಲ, ಎರಡು ಸಾಧ್ಯವಿಲ್ಲ. ಅಯ್ಯೋ ಮೂರ್ಖ, ನಿನ್ನ ಇಡೀ ಸೈನ್ಯ ನನ್ನ ಬಾಣಗಳಿಗೆ ಧೂಳು ಬಿಡವಾದ ಮೇಲೆ ನಿನಗೆ ಬುದ್ಧಿ ಬರಲಿಲ್ಲವೆಂದರೆ ನಿನ್ನ ಆಯುಸ್ಸು ಮುಗಿದಿದೆ ಎಂದೇ ಅರ್ಥ. ನೋಡಿಯೇ ಬಿಡೋಣ, ಸಿದ್ಧನಾಗು. ಅತ್ತಿಗೆ, ಏನಾಯ್ತು ಲಕ್ಷ್ಮಣ? ಏನಾದರೂ ಆತಂಕದ ವಿಷಯವೇ? ಅತ್ತಿಗೆ, ಆತಂಕ? ನನ್ನ ಸಹೋದರ ರಾಮಚಂದ್ರ ಯುದ್ಧಕ್ಕೆ ನಿಂತರೆ ಅವನ ಶತ್ರುಗಳಿಗೆ ಆತಂಕವಾಗುತ್ತದೆ, ಅವನಿಗಲ್ಲ. ಯುದ್ಧದ ಫಲಿತಾಂಶವೇನಾಯಿತು? ಇನ್ನೇನಾಗುತ್ತದೆ? ವಿಜಯಿ ರಾಮನದೇ. ದೂಷಣನೊಡನೆ ಅವನ 14,000 ರಾಕ್ಷಸರನ್ನು ಯಮಸದನಕ್ಕೆ ಕಳಿಸಿ ನನ್ನ ಸಹೋದರ ವಿಜಯಿಯಾಗಿ ನಿಂತಿದ್ದಾನೆ. ದೇವತೆಗಳ ಪುಷ್ಪವೃಷ್ಟಿಯಲ್ಲಿ ಮುಳುಗಿ ಹೋಗಿದ್ದಾನೆ. ಲಕ್ಷ್ಮಣ, ನಾನು ನನ್ನ ಸ್ವಾಮಿಯನ್ನು ಈಗಲೇ ನೋಡಬೇಕು. ನನ್ನನ್ನು ಕರೆದುಕೊಂಡು ಹೋಗು. ಸಾವಧಾನ ಅತ್ತಿಗೆ, ಸಾವಧಾನ. ಏಕೆ ಲಕ್ಷ್ಮಣ? ಯುದ್ಧ ಮುಗಿಯಿತಲ್ಲ? ಸದ್ಯಕ್ಕೆ ಮುಗಿದಿದೆ. ಆದರೆ ಆ ದುಷ್ಟ ದೂಷಣನ ಸಹೋದರ ಕರಣೆಂಬ ಇನ್ನೊಬ್ಬ ರಾಕ್ಷಸನಿದ್ದಾನೆ. ದೂಷಣನ ಸೋಲಿನ ಸುದ್ದಿ ತಿಳಿದು ಅವನು ಯಾವ ಕ್ಷಣದಲ್ಲಿ ಬೇಕಾದರೂ ಬರಬಹುದು. ಅಲ್ಲಿಯವರೆಗೂ ನೀವು ಹೊರಗೆ ಬರುವುದು ಬೇಡ. ಹಾಗಾದರೆ ಆ ರಾಕ್ಷಸರ ಕಾಟ ಇನ್ನೂ ಮುಗಿದಿಲ್ಲವೇ? ಭಯಪಡುವ ಕಾರಣವಿಲ್ಲ ಮಾತೆ. 14,000ವಲ್ಲ, 14 ಕೋಟಿ ರಾಕ್ಷಸರು ಬಂದರೂ ನನ್ನ ಸಹೋದರ ಒಬ್ಬನೇ ನಿರಾಯಾಸವಾಗಿ ಅವರನ್ನೆಲ್ಲ ಧ್ವಂಸ ಮಾಡಬಲ್ಲ. ಅದರಲ್ಲಿ ಸಂದೇಹವೇ ಇಲ್ಲ. ಲಕ್ಷ್ಮಣ, ಈ ಹಾಳು ಯುದ್ಧದ ಗೊಂದಲ ಬೇಗ ಮುಗಿದರೆ ಸಾಕಾಗಿದೆ. ಮುಗಿಯುತ್ತದೆ ಮಾತೆ, ನೀವು ನಿರಾಳವಾಗಿರಿ. ನಾನು ಹೋಗಿ ನೋಡಿ ಬರುತ್ತೇನೆ.
ಸೋದರ, ನನಗೆ ಬಹಳ ಚಿಂತೆಯಾಗಿದೆ. ಏಕೆ ಸೋದರಿ? ಆ ರಾಮ ಲಕ್ಷ್ಮಣನನ್ನು ಸಂಹರಿಸಲು ಹೋದ ಸೋದರ ದೂಷಣನಾಗಲಿ 14,000 ರಾಕ್ಷಸ ವೀರರಾಗಲಿ ಏಕೆ ಇನ್ನೂ ಹಿಂದಿರುಗಿಲ್ಲ? ಇನ್ನೇನು ಬರಬಹುದು? ಅಥವಾ ಆ ರಾಮ ಲಕ್ಷ್ಮಣರನ್ನು ಇನ್ನೂ ಕೊಲ್ಲಲಿಲ್ಲವೇ? ಆ ಹುಲು ಮಾನವರನ್ನು ಕೊಲ್ಲಲು ಎಷ್ಟು ಹೊತ್ತು ಬೇಕು? ಇವರೆಲ್ಲ ಏನು ಮಾಡುತ್ತಿದ್ದಾರೆ? ಇವರು ಅವರನ್ನು ಕೊಲ್ಲುವುದು ಯಾವಾಗ? ನಾನು ಅವರ ನೆತ್ತರನ್ನು ಕುಡಿಯುವುದು ಯಾವಾಗ? ತಾಳ್ಮೆ ಸೋದರಿ, ತಾಳ್ಮೆ. ಆ ರಾಮ ಮಹಾಪರಾಕ್ರಮಿ ಎಂದು ನೀನೇ ಹೇಳಿದೆಯಲ್ಲವೇ? ಇನ್ನು ನಮ್ಮವರು ಅವರೊಂದಿಗೆ ಯುದ್ಧ ಮಾಡುತ್ತಿರಬಹುದು. ಏನೇ ಆದರೂ ನಮ್ಮವರು ಗೆದ್ದು ಬರುವುದು ಖಂಡಿತ. ಯಾವುದೇ ಕ್ಷಣದಲ್ಲಾದರೂ ರಣರಂಗದಲ್ಲಿ ಯುದ್ಧ ಮಾಡುತ್ತಿರುವ ದೂಷಣನಿಂದ ನಿನಗೆ ಕರೆ ಬರಬಹುದು. ತಾಳ್ಮೆ, ತಾಳ್ಮೆ ಸೋದರಿ. ಅನಾಹುತವಾಯಿತು ಒಡೆಯ, ಅನಾಹುತವಾಯಿತು. ನಿಮ್ಮ ಸೋದರ ದೂಷಣನು ನಮ್ಮೆಲ್ಲಾ ಸೇನೆಯೊಂದಿಗೆ ಯುದ್ಧ ಭೂಮಿಯಲ್ಲಿ ಮಡಿದು ಹೋದರು. ಅಸಂಭವ, ಅಸಂಭವ! ಮಹಾಪರಾಕ್ರಮಿಯಾದ ದೂಷಣನು 14,000 ವೀರ ಸೈನಿಕರು ಒಬ್ಬ ಮಾನವನಿಂದ ಹತನಾದರೆಂದರೆ ಹೇಗೆ ನಂಬುವುದು? ನಂಬಲೇಬೇಕು ಒಡೆಯ. ನಾವು ಹೇಳುತ್ತಿರುವುದು ಸತ್ಯ. ಆ ರಾಮ ಪ್ರಳಯಾಗ್ನಿಯಂತೆ ರಾಕ್ಷಸರ ಸೈನ್ಯವನ್ನು ತನ್ನ ಹರಿತವಾದ ಬಾಣಗಳಿಂದ ಕತ್ತರಿಸಿ ಹಾಕಿದ. ಕಡೆಗೆ ದೂಷಣರು ಬಲಿಯಾದರು. ಸೋದರ, ನೀನು ತಪ್ಪು ಮಾಡಿದೆ ಸೋದರ. ಆ ದೂಷಣನೊಂದಿಗೆ ನೀನು ಹೋಗಬೇಕಿತ್ತು. ಒಬ್ಬ ಮಾನವನನ್ನು ಗೆಲ್ಲಲಾಗದ ನಮ್ಮ ರಾಕ್ಷಸ ಕುಲಕ್ಕೆ ಧಿಕ್ಕಾರ. ಶಾಂತಳಾಗು ಸೋದರಿ, ಶಾಂತಳಾಗು. ನಾನು ಇನ್ನು ಸುಮ್ಮನೆ ಕೂಡುವುದಿಲ್ಲ. ನನ್ನ ಸೋದರನನ್ನು ಕೊಂದ ಆ ಕುಲರಾಮನನ್ನು ಕೊಲ್ಲುತ್ತೇನೆ. ನನ್ನ ಕೈಯಾರೆಯೇ ಕೊಂದು ನಿನ್ನ ದುಃಖಕ್ಕೆ ಪರಿಹಾರ ಮಾಡುತ್ತೇನೆ. ಅಕಪ್ಪನ ನಡೆಯಿರಿ. ಏನಿದು ಸೋದರ? ಈ ದುಷ್ಟ ಶಕುನಗಳು ಏಕೆ? ಎಂತಹ ಶಕುನಗಳೇ ಆಗಲಿ, ಪ್ರಕೃತಿಯೆಲ್ಲ ಅಲ್ಲೋಲ ಕಲ್ಲೋಲವಾಗಲಿ, ನಾನು ಎದುರುವುದಿಲ್ಲ ಸೋದರಿ. ಈ ದುರ್ನಿಮಿತ್ತಗಳನ್ನು ನಾನು ಲೆಕ್ಕಿಸುವುದಿಲ್ಲ ಸೋದರಿ. ಈ ಕರನಿಂದ ಆ ರಾಮನ ವಧೆಯಾಗಲೇಬೇಕು ಸೋದರಿ. ನಿನ್ನನ್ನು ವಿರೂಪಗೊಳಿಸಿದ ಆ ಕ್ರೂರಿ ಲಕ್ಷ್ಮಣನನ್ನು ಸಂಹರಿಸದೆ ಬಿಡುವುದಿಲ್ಲ ಸೋದರಿ. ಆ ಸೋದರನನ್ನು, ಆ ಹೆಂಗಸನ್ನು ಯಮಪುರಿಗೆ ಕಳಿಸದೆ ನಾನು ಹಿಂದಿರುಗುವುದಿಲ್ಲ. ರಾಕ್ಷಸ ವೀರರೇ, ನಡೆಯಿರಿ. ಸ್ವಲ್ಪ ತಡೆ ಒಡೆಯ. ಅವಿನಯವನ್ನು ಮನ್ನಿಸಿ ನನ್ನ ಮಾತುಗಳನ್ನು ಕೇಳು. ತ್ರಿಶಿರ, ಬೇಗ ಹೇಳು, ನನಗೆ ಸಮಯವಿಲ್ಲ. ಒಡೆಯ, ನನ್ನಂಥ ವೀರನಿರುವಾಗ ನೀನೇಕೆ ರಣರಂಗಕ್ಕೆ ಹೋಗಬೇಕು? ತ್ರಿಶಿರ, ಏನು ನಿನ್ನ ಮಾತಿನ ಅರ್ಥ? ಸೇವಕನಿರುವಾಗ ನಾಯಕನೇಕೆ ಯುದ್ಧಕ್ಕೆ ಹೋಗಬೇಕು? ನನ್ನನ್ನು ಕಳಿಸು. ಆ ರಾಮನನ್ನು ನನ್ನ ಕೈಯಾರೆ ಕೊಲ್ಲುವುದನ್ನು ನೋಡು. ಆ ಮಾನವರ ವಧೆಗೆ ನಾನೇ ಸಾಕು. ನಿನ್ನಂಥ ವೀರ ಹೋಗುವುದು ಸಲ್ಲದು. ನನ್ನನ್ನು ಯುದ್ಧರಂಗಕ್ಕೆ ಕಳುಹಿಸಿಕೊಡು. ರಾಮನ ಪರಾಕ್ರಮಕ್ಕೆ ದೂಷಣ ಬಲಿಯಾದ. ತ್ರಿಶೂರನೂ ವೀರನೇ. ಅವನೇ ರಾಮನನ್ನು ಕೊಂದರೆ ಒಳ್ಳೆಯದೇ ಆಯಿತು. ಸ್ವತಃ ನಾನೇಕೆ ಅಪಾಯಕ್ಕೆ ಸಿಕ್ಕಿಕೊಳ್ಳಲು? ಶೂರ್ಪನಖಿಗೆ ಬೇಕಾಗಿರುವುದು ರಾಮ ಲಕ್ಷ್ಮಣರ ಸಾವು. ಅದು ಯಾರಿಂದಾದರೆ ಏನು? ಒಡೆಯ, ಏನನ್ನು ಯೋಚಿಸುತ್ತಿರುವೆ? ನನಗೆ ಅಪ್ಪಣೆಯನ್ನು ಕೊಡು. ನನ್ನ ಪರಾಕ್ರಮದ ಬಗ್ಗೆ ಸಂದೇಹ ಪಡಬೇಡ. ನಾನು ಅವನನ್ನು ಕೊಲ್ಲುತ್ತೇನೆ, ಇಲ್ಲವೇ ಅವನಿಂದ ಹತನಾಗುತ್ತೇನೆ. ಆಮೇಲೆ ಬೇಕಾದರೆ ನೀನು ರಣರಂಗಕ್ಕೆ ಧಾವಿಸುವೆಯಂತೆ. ತ್ರಿಶಿರ, ನಿನ್ನ ಮೇಲೆ ನಂಬಿಕೆಯೂ ಇದೆ, ನಿನ್ನ ಶೌರ್ಯದ ಬಗ್ಗೆ ಭರವಸೆಯೂ ಇದೆ. ಹೋಗಿ ಬಾ, ಗೆದ್ದು ಬಾ. ನಾವೆಲ್ಲ ಜನಸ್ಥಾನದಲ್ಲಿ ವಿಜಯೋತ್ಸವವನ್ನು ಆಚರಿಸೋಣ.
ವಿಜಯೀ ಭವ.